ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, 30ರಿಂದ 35 ವರ್ಷ ವಯಸ್ಸಿನಲ್ಲಿಯೇ ಸುಸ್ತು, ಆಯಾಸ ಕಾಡುತ್ತಿದೆಯಾ? 2 ಮೆಟ್ಟಲು ಹತ್ತಿದರೆ ಉಸಿರು ಕಟ್ಟಿದಂತೆ ಆಗುತ್ತಾ? ಬೆಳಗ್ಗೆ ಏಳುವಾಗ ಶಕ್ತಿಯೇ ಇಲ್ಲದಂತೆ ಅನಿಸುತ್ತಾ? ಇಂದಿನ ಓಡಾಟ, ಒತ್ತಡ, ನಿದ್ರಾಹೀನತೆ, ಮೊಬೈಲ್ ಸ್ಕ್ರೀನ್ ಮತ್ತು ಫಾಸ್ಟ್ ಫುಡ್ ಜೀವನವೇ ಪುರುಷರ ನಿಜವಾದ ಶಕ್ತಿಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತಿದೆ. 25 ವರ್ಷದಲ್ಲಿ ಇದ್ದ ಉತ್ಸಾಹ 35ಕ್ಕೆ ಇಲ್ಲವಾಗಿದೆ. ಆದರೆ ನಿಮ್ಮ ಅಡುಗೆ ಮನೆಯಲ್ಲೇ ಇರುವ ಒಂದು ಸಾಮಾನ್ಯ ವಸ್ತು ನಿಮ್ಮನ್ನ ಮತ್ತೆ ಶಕ್ತಿಶಾಲಿಯನ್ನಾಗಿ ಮಾಡಬಲ್ಲದು ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ಅದುವೇ ಎಳ್ಳು. ಆಯುರ್ವೇದದಲ್ಲಿ ಇದನ್ನ ಪುರುಷರಿಗೆ ಅಮೃತ ಎಂದು ಕರೆಯುತ್ತಾರೆ. ಇದರ ಇಂದಿನ 5 ಅದ್ಭುತ ಸತ್ಯಗಳನ್ನ ಇವತ್ತು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇ ಸತ್ಯ, ಇದು ನೇರವಾಗಿ ನಿಮ್ಮ ಪೌರುಷಕ್ಕೆ ಸಂಬಂಧಿಸಿದ್ದು. ಪುರುಷರ ಸಂಪೂರ್ಣ ಶಕ್ತಿ ನಿಂತಿರುವುದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮೇಲೆ. ನೀವು ದುಬಾರಿ ಸಪ್ಲಿಮೆಂಟರ್ ಗಳನ್ನ ಹುಡುಕುತ್ತಿದ್ದೀರಾ? 1 ನಿಮಿಷ ನಿಲ್ಲಿಸಿ. ಈ ಪುಟ್ಟ ಕಪ್ಪು ಬೀಜದಲ್ಲಿ ನಿಮಗಾಗಿಯೇ ಒಂದು ನಿಧಿ ಅಡಗಿದೆ. ಆಧುನಿಕ ವಿಜ್ಞಾನವೇ ಹೇಳುವ ಪ್ರಕಾರ ಎಳ್ಳಿನಲ್ಲಿರುವ ಜಿಂಕ್ ಮತ್ತು ಸೆಲೆನಿಯಂ ಟೆಸ್ಟೋಸ್ಟೆರಾನ್ ಉತ್ಪತ್ತಿಗೆ ನೇರವಾಗಿ ಸಹಾಯ ಮಾಡುತ್ತದೆ. ಇಷ್ಟೇ ಅಲ್ಲ, ಇದು ಶುಕ್ರಾಣುಗಳ ಸಂಖ್ಯೆ ಅಂದರೆ ಸ್ಪರ್ಮ್ ಕೌಂಟ್ ಮತ್ತು ಗುಣಮಟ್ಟವನ್ನ ಅಂದರೆ ಕ್ವಾಲಿಟಿಯನ್ನ ಗಣನೀಯವಾಗಿ ಸುಧಾರಿಸುತ್ತದೆ. ಇದು ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ವರದಾನವೇ ಸರಿ. ಎರಡನೆಯ ಸತ್ಯ, ಇದು ಸಾವಿರಾರು ವರ್ಷಗಳಷ್ಟು ಹಳೆಯದ್ದು. ನಿಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಲಂ ಬಲಂ, ತಿಲಂ ತೇಜ, ತಿಲಂ ಆರ್ಯ, ತಿಲಂ ಸುಖಂ ಎಂದು ಹೇಳಲಾಗಿದೆ. ಇದರ ಅರ್ಥವೇನು ಗೊತ್ತಾ? ಎಳ್ಳೆ ಶಕ್ತಿ, ಎಳ್ಳೆ ತೇಜಸ್ಸು, ಎಳ್ಳೆ ಆಯಸ್ಸು, ಎಳ್ಳೆ ಸುಖ. ಆಯುರ್ವೇದದ ಪ್ರಕಾರ ಎಳ್ಳು ನಮ್ಮ ದೇಹದ ಶುಕ್ರಧಾತು, ಅಂದರೆ ಇದು ರೀಪ್ರೊಡಕ್ಟಿವ್ ಟಿಶ್ಯೂಗೆ ಅದ್ಭುತವಾದ ಪುಷ್ಟಿ ಕೊಡುತ್ತದೆ. ಇದು ವೀರ್ಯವನ್ನ ದಪ್ಪವಾಗಿಸುತ್ತದೆ. ರಾತ್ರಿಯ ದೌರ್ಬಲ್ಯ ಮತ್ತು ಶೀಘ್ರ ಸ್ಖಲನದಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ. ಇದು ದೇಹದ ಓಜಸ್ ಅಂದರೆ ನಮ್ಮ ಮೂಲಭೂತ ಜೀವನದ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸ್ನೇಹಿತರೆ, ಮೂರನೆಯ ಸತ್ಯ, ಎಳ್ಳು ಕೇವಲ ಸ್ಟಾಮಿನಾಗೆ ಮಾತ್ರ ಸೀಮಿತವಲ್ಲ. ನಿಮ್ಮ ಮೂಳೆಗಳನ್ನ ಕಬ್ಬಿಣದಂತೆ ಗಟ್ಟಿಯಾಗಿಸಬೇಕೆ? ನಿಮ್ಮ ಮೆದುಳು ಚುರುಕಾಗಿಸಬೇಕೆ? ಆಗಿದ್ರೆ ಈ ಸತ್ಯವನ್ನ ನೀವು ಕೇಳಲೇಬೇಕು. ಎಳ್ಳಿನಲ್ಲಿರುವ ಕ್ಯಾಲ್ಸಿಯಂ, ಜಿಂಕ್ ಮತ್ತು ಫಾಸ್ಫರಸ್ ಮೂಳೆಗಳನ್ನ ಬಲಿಷ್ಠಗೊಳಿಸುತ್ತದೆ. ಇದರಲ್ಲಿರುವ ಒಮೆಗಾ 3 ಮತ್ತು ಒಮೆಗಾ 6 ಕಬ್ಬಿನಾಮ್ಲಗಳು ಮೆದುಳಿನ ಜೀವಕೋಶಗಳಿಗೆ ಪೋಷಣೆ ನೀಡಿ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಇದರಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಅಂದರೆ ಹೆಲ್ದಿ ಫ್ಯಾಟ್ ಕೆಟ್ಟ ಕೊಲೆಸ್ಟ್ರಾಲ್ ಗಳನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ. ಒಂದೇ ವಸ್ತುವಿನಿಂದ ನಿಮ್ಮ ದೇಹದ 3 ಪ್ರಮುಖ ಅಂಗಗಳಿಗೆ ರಕ್ಷಣೆ ಸಿಗುತ್ತದೆ. ಸ್ನೇಹಿತರೆ, ನಾಲ್ಕನೆಯ ಸತ್ಯ, ಇದು ಅತ್ಯಂತ ಮುಖ್ಯ. ಎಳ್ಳನ್ನ ತಿನ್ನುವುದಕ್ಕೂ ಒಂದು ಸರಿಯಾದ ವಿಧಾನವಿದೆ. ಸುಮ್ಮನೆ ಎಳ್ಳನ್ನ ಹಾಗೆ ತಿಂದರೆ ಅದರ ಪೂರ್ತಿ ಲಾಭ ಸಿಗುವುದೇ ಇಲ್ಲ. ಅದರ ಸಂಪೂರ್ಣ ಶಕ್ತಿಯನ್ನ ಪಡೆಯಲು ಈ 3 ವಿಧಾನವನ್ನ ಪಾಲಿಸಿ. 1 ಚಮಚ ಕಪ್ಪು ಎಳ್ಳನ್ನ ಲಘುವಾಗಿ ಹುರಿಯಿರಿ. ಅದಕ್ಕೆ ಅರ್ಧ ಚಮಚ ಶುದ್ಧ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಜಗಿದು ತಿನ್ನಿ. ನಂತರ 1 ಲೋಟ ಬಿಸಿ ಹಾಲು ಕುಡಿಯಿರಿ. ಸ್ನೇಹಿತರೆ, ವೀರ್ಯ ವೃದ್ಧಿಗಾಗಿ ಸಮ ಪ್ರಮಾಣದ ಹುರಿದ ಕಪ್ಪು ಎಳ್ಳು ಮತ್ತು ಕಲ್ಲು ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಟುಕೊಳ್ಳಿ. ರಾತ್ರಿ 1 ಚಮಚ ಈ ಮಿಶ್ರಣವನ್ನ ಬಿಸಿ ಹಾಲಿನೊಂದಿಗೆ ಸೇವಿಸಿ. ಮೂರನೆಯದ್ದಾಗಿ ಬಲವರ್ಧಕ ಅಂದರೆ ಸ್ಟಾಮಿನಕ್ಕಾಗಿ ಎಳ್ಳು ಮತ್ತು ಬೆಲ್ಲದಿಂದ ತಯಾರಿಸಿದ ಲಡ್ಡು ಅಥವಾ ಚಿಕ್ಕಿ ಅಂತಲೂ ಕರೆಯಬಹುದು. ಚಳಿಗಾಲದಲ್ಲಿ ಇದೊಂದು ವರದಾನ. ರಾತ್ರಿ ಮಲಗುವ ಮೊದಲು 1 ಸಣ್ಣ ಲಡ್ಡು ಮತ್ತು 1 ಲೋಟ ಬಿಸಿ ಹಾಲು ಸೇವಿಸಿ. ಯಾವಾಗಲೂ ಎಳ್ಳನ್ನ ಉರಿದೇ ಬಳಸಿ. ಹಸಿ ಎಳ್ಳು ಜೀರ್ಣವಾಗಲು ಕಷ್ಟವಾಗುತ್ತದೆ ಮತ್ತು ಕಪ್ಪು ಎಳ್ಳು ಬಿಳಿ ಎಳ್ಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಮತ್ತು ಕೊನೆಯ ಸತ್ಯ ಏನೆಂದರೆ, ಎಳ್ಳನ್ನ ತಿನ್ನಲು ಅತ್ಯುತ್ತಮ ಸಮಯ ಯಾವುದು? ಇದೇ ಅತ್ಯಂತ ಪ್ರಮುಖವಾದ ರಹಸ್ಯ. ಎಳ್ಳನ್ನ ಹಗಲಿನಲ್ಲಿ ತಿಂದರೆ ಸಿಗುವ ಲಾಭಕ್ಕಿಂತ 3 ಪಟ್ಟು ಹೆಚ್ಚು ಲಾಭ ರಾತ್ರಿ ತಿಂದರೆ ಸಿಗುತ್ತದೆ. ಅದು ಹೇಗೆ ಗೊತ್ತಾ?
ಆಯುರ್ವೇದದ ಪ್ರಕಾರ ಎಳ್ಳು ಉಷ್ಣ ಅಂದರೆ ಹಾಟ್ ಆಗಿರುತ್ತದೆ. ರಾತ್ರಿಯಲ್ಲಿ ನಮ್ಮ ದೇಹವು ವಿಶ್ರಾಂತಿ ಪಡೆಯುತ್ತಿರುವಾಗ ಜೀರ್ಣಕ್ರಿಯೆ ನಿಧಾನ ಮತ್ತು ಆಳವಾಗಿರುತ್ತದೆ. ಈ ಸಮಯದಲ್ಲಿ ಎಳ್ಳನ್ನ ಸೇವಿಸಿದರೆ ದೇಹ ಅದನ್ನ ಸಂಪೂರ್ಣವಾಗಿ ಹೀರಿಕೊಂಡು ನೇರವಾಗಿ ಧಾತುಗಳ ಪುಷ್ಟಿಗೆ ಅಂದರೆ ಟಿಶ್ಯೂ ನಾರಿಶ್ಮೆಂಟ್ಗೆ ಕೆಲಸ ಮಾಡುತ್ತದೆ. ಇದು ಶುಕ್ರ ಧಾತುವಿಗೆ ಸಂಪೂರ್ಣ ಪೋಷಣೆ ನೀಡುತ್ತದೆ. ಆದರೆ ಕೆಲವು ಎಚ್ಚರಿಕೆಗಳು ಇರಲಿ. ಎಳ್ಳನ್ನ ಅತಿಯಾಗಿ ತಿನ್ನಬೇಡಿ, ಏಕೆಂದರೆ ಉಷ್ಣತೆ ಹೆಚ್ಚಾಗಬಹುದು. ಮಧುಮೇಹ ಅಂದರೆ ಡಯಾಬಿಟಿಸ್ ಇರುವವರು ಬೆಲ್ಲದ ಲಡ್ಡು ಅಥವಾ ಕಲ್ಲು ಸಕ್ಕರೆಯಿಂದ ದೂರವಿರಿ. ಕೇವಲ ಉರಿದ ಎಳ್ಳನ್ನ ಹಾಲಿನೊಂದಿಗೆ ಸೇವಿಸಿ. ದೇಹದಲ್ಲಿ ಈಗಾಗಲೇ ಹೆಚ್ಚು ಉಷ್ಣತೆ, ಮೂಗಿನಲ್ಲಿ ರಕ್ತಸ್ರಾವ, ಬಾಯಿ ಹುಣ್ಣು ಇರುವವರು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸಿ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಹಿರಿಯರು ಯಾಕೆ ಎಳ್ಳಿಗೆ ಇಷ್ಟು ಮಹತ್ವ ಕೊಟ್ಟಿದ್ದರು ಅಂತ. ರಾಸಾಯನಿಕ ಮಾತ್ರೆಗಳ ಬದಲು ಈ ನೈಸರ್ಗಿಕ ವಿಧಾನವನ್ನ ಪಾಲಿಸಿ. ನೀವು ಕೂಡ ಪ್ರಾಣಿಯಂತಹ ಶಕ್ತಿ ಪಡೆಯಲು ಮುಂದಿನ 15 ದಿನಗಳವರೆಗೂ ಪ್ರತಿದಿನ ರಾತ್ರಿ ಈ ವಿಧಾನಗಳಲ್ಲಿ ಒಂದನ್ನ ಪಾಲಿಸಿ ನೋಡಿ. ನಿಮ್ಮ ಅನುಭವ ಹೇಗಿತ್ತು? ಸುಸ್ತು ಕಡಿಮೆಯಾಯಿತಾ? ಸ್ಟಾಮಿನಾ ಹೆಚ್ಚಾಯ್ತಾ? ದಯವಿಟ್ಟು ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಐಕಾನ್ ಅನ್ನ ಒತ್ತುವುದನ್ನ ಮರೆಯಬೇಡಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.